ನಮಸ್ಕಾರ ಸ್ನೇಹಿತರೆ. ನಮ್ಮ ಮುಂಜಾನೆ ಆರಂಭವು ಯಾವಾಗಲೂ ಶುಭಕರವಾಗಿರಬೇಕು ಅಂತ ಹೇಳಿ ನಾವು ಬಯಸ್ತೀವಿ. ಹಾಗಾದರೆ ಮುಂಜಾನೆ ಈ 2 ಮಂತ್ರಗಳನ್ನು ಪಠಿಸಿದರೆ ದಿನ ಪೂರ್ತಿ ಶುಭ ಅಂತಲೇ ಹೇಳ್ತೀನಿ. ಹಾಗಾದರೆ ನಾವು ಮುಂಜಾನೆಯನ್ನು ಧನಾತ್ಮಕವಾಗಿ ಆರಂಭ ಮಾಡಬೇಕಾದ್ರೆ ಮುಂಜಾನೆ ನಾವು ಯಾವ 2 ಮಂತ್ರಗಳನ್ನು ಪಠಿಸಬೇಕು ಅಂತ ಇಲ್ಲಿ ಹೇಳ್ತಾನೆ. ಮುಂಜಾನೆ ಎಂದಾಕ್ಷಣ ಈ 2 ಮಂತ್ರಗಳನ್ನು ಪಠಿಸಿದರೆ ದಿನ ಪೂರ್ತಿ ಮಂಗಳಕರ ಅಂತಲೇ ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಮಂತ್ರಗಳನ್ನು ಪಠಿಸೋದು ಬಹಳ ಮುಖ್ಯವಾಗಿರ್ತದೆ ಅಂತಲೇ ಹೇಳ್ತೀನಿ. ಯಾಕಂದರೆ ಇದು ನಮ್ಮ ಸಂಪೂರ್ಣ ದಿನವನ್ನು ಸಕಾರಾತ್ಮಕ ಮನಸ್ಥಿತಿಯಲ್ಲಿ ಇರುವಂತೆ ಮಾಡ್ತದೆ. ಹಾಗೆಯೇ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮ ದಿನವನ್ನು ಉತ್ತಮಗೊಳಿಸ್ತದೆ ಅಂತಲೇ ಹೇಳ್ಬೋದು. ಮಂತ್ರಗಳ ಪಠಣವು ನಮ್ಮ ಮನಸ್ಸನ್ನು ಶಾಂತಗೊಳಿಸ್ತದೆ. ನಮ್ಮ ಆಲೋಚನೆ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ಇದು ಸಹಾಯ ಮಾಡ್ತದೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಮ್ಮ ಶಕ್ತಿಯನ್ನು ಹೆಚ್ಚಿಸ್ತದೆ. ಬೆಳಗ್ಗೆ ಮಂತ್ರಗಳನ್ನು ಪಠಿಸುವುದರ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತದೆ. ನಮ್ಮ ಗುರಿಗಳ ಕಡೆಗೆ ಸಕ್ರಿಯವಾಗಿ ಕೆಲಸಗಳನ್ನು ಮಾಡಲು ಪ್ರೇರೇಪಣೆಯನ್ನು ಮಾಡ್ತದೆ. ಅದೇ ರೀತಿ ನಮ್ಮ ಭವಿಷ್ಯದಲ್ಲಿ ಯಶಸ್ಸಿನ ಭರವಸೆಯನ್ನು ಹೆಚ್ಚಿಸ್ತದೆ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಯಾವ 2 ಮಂತ್ರಗಳು ಅಂತೇಳಿ ಹೇಳ್ತೀನಿ ನೋಡ್ರಿ. ಮೊದಲನೇ ಮಂತ್ರ ಅಂದರೆ ಯಶಸ್ಸಿಗೆ ಈ ಮಂತ್ರವನ್ನು ಪಠಿಸಬೇಕು. ಯಾವುದಂದರೆ ಓಂ ಆದಿತ್ಯಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ ಅನ್ನುವಂಥ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರದ ಅರ್ಥ ಏನು ಅಂದರೆ ನಾವು ಸೂರ್ಯ ದೇವರನ್ನು ಪ್ರತಿನಿತ್ಯ ನೋಡ್ತೀವಿ ಮತ್ತು ಆರಾಧನೆಯನ್ನು ಕೂಡ ಮಾಡ್ತೀವಿ. ನಮಗೆ ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು ನೀಡುವಂತೆ ನಾವು ಸೂರ್ಯದೇವನನ್ನು ಪ್ರಾರ್ಥಿಸುತ್ತೇವೆ ಅಂತ ಹೇಳಿ ಈ ಮಂತ್ರದ ಅರ್ಥ ಆಗಿರ್ತದೆ. ಈ ಮಂತ್ರದ ಪ್ರಯೋಜನ ಏನು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನು ಪಠಿಸೋದ್ರಿಂದ ನಮ್ಮ ದಿನವು ಸಕಾರಾತ್ಮಕತೆ ಮತ್ತು ಶಕ್ತಿ ಯಶಸ್ಸಿನಿಂದ ತುಂಬಿರ್ತದೆ. ಈ ಮಂತ್ರವು ಸೂರ್ಯದೇವನ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆಯಲು ನಮಗೆ ಸಹಾಯವನ್ನು ಮಾಡ್ತದೆ ಮತ್ತು ಗುರಿಯನ್ನು ಸಾಧಿಸಲು ಕೂಡ ಸಹಾಯ ಮಾಡ್ತದೆ ಅಂತಲೇ ಹೇಳ್ಬೋದು. ಇನ್ನು 2ನೇ ಮಂತ್ರ ಯಾವುದು ಅಂದರೆ ಈ ಮಂತ್ರ ಧನಾತ್ಮಕ ಶಕ್ತಿಯನ್ನು ಪಡೆಯಲು ಈ ಮಂತ್ರವನ್ನು ಪಠಿಸಬೇಕು. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನು ಪಠಿಸೋದ್ರಿಂದ ದಿನವೂ ಸಕಾರಾತ್ಮಕತೆ ಮತ್ತು ಶಕ್ತಿಯಿಂದ ತುಂಬಿರ್ತದೆ. ಇದನ್ನು ನಮ್ಮ ದಿನಚರಿಯಂತೆ ನಾವು ಅಂದರೆ ಮಂತ್ರಗಳನ್ನು ಪಠಿಸೋದು ಕೂಡ ನಮ್ಮ ದಿನಚರಿಯ ಅದರಲ್ಲಿ ನಾವು ಅಂದರೆ ಆ್ಯಡ್ ಮಾಡ್ಕೋರಿ ಅಂತ ಹೇಳ್ತೀನಿ. ಹಾಗೆ ದೈಹಿಕ ಆರೋಗ್ಯ ಸುಧಾರಣೆಯನ್ನು ಮಾಡ್ತದೆ, ಮಾನಸಿಕ ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ. ಆ ಮಂತ್ರ ಏನು ಅಂದರೆ ಓಂ ಸಹನಾವವತು ಸಹನೌ ಭುನಕ್ತು ಸಹವೀರ್ಯಂ ಕರ್ವಾವಹೇ ತೇಜಸ್ವಿನಾವಧೀತಮಸ್ತು ಮಾ ವಿದ್ವೈಷೇವಯೇ ಓಂ ಶಾಂತಿ 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 ಅಂತ ಈ ಮಂತ್ರವನ್ನು ಪಠಿಸೋದ್ರಿಂದ ಇದರ ಅರ್ಥ ಏನು ಅಂದರೆ ಎಲ್ಲರೂ ಒಟ್ಟಿಗೆ ಕುಳಿತುಕೊಳ್ಳೋಣ, ನಾವೆಲ್ಲರೂ ಒಟ್ಟಿಗೆ ತಿನ್ನೋಣ, ನಾವೆಲ್ಲರೂ ಒಟ್ಟಾಗಿ ಶಕ್ತಿಯನ್ನು ಬೆಳೆಸೋಣ, ನಾವೆಲ್ಲರೂ ಒಟ್ಟಿಗೆ ಸಮೃದ್ಧರಾಗೋಣ, ಜೀವನದಲ್ಲಿ ಪ್ರಯಾಣವು ಸರಳ ಮತ್ತು ಪ್ರೀತಿಯಿಂದ ಕೂಡಿರಲಿ, ನಾವು ಎಂದಿಗೂ ದ್ವೇಷವನ್ನು ಇಟ್ಕೊಳ್ಬಾರ್ದು, ಸುಳ್ಳು ಮಾತಾಡಬಾರ್ದು, ಓಂ ಶಾಂತಿ ಶಾಂತಿ ಅಂಥೇಳಿ ಇದರ ಅರ್ಥ ಬರ್ತದೆ. ಇದರ ಪ್ರಯೋಜನ ಏನು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನು ಪಠಿಸೋದ್ರಿಂದ ನಮ್ಮ ದಿನವು ಧನಾತ್ಮಕ ಶಕ್ತಿಯಿಂದ ಶಾಂತಿಯಿಂದ ತುಂಬಿರ್ತದೆ. ಇದನ್ನು ಪಠಿಸುವಾಗ ಏಕಾಗ್ರತೆ ಮತ್ತು ಸಕಾರಾತ್ಮಕ ಆಲೋಚನೆ ಕೂಡ ಬಹಳ ಮುಖ್ಯ ಆಗಿರ್ತದೆ. ಮುಂಜಾನೆ ನಾವು ಎದ್ದಾಕ್ಷಣ ಈ 2 ಮಂತ್ರಗಳನ್ನು ಪಠಿಸೋದ್ರಿಂದ ನಾವು ದಿನ ಪೂರ್ತಿ ಸಕಾರಾತ್ಮಕದಿಂದ ಅಂದರೆ ಇರಬಹುದು. ಹಾಗೆ ದಿನವೂ ಕೂಡ ಶುಭ ಹಾಗೂ ಮಂಗಳಕರ ರೀತಿಯಲ್ಲಿ ಮುಕ್ತಾಯಗೊಳ್ತದ ಅಂತ ಹೇಳ್ತೀನಿ. ಹೀಗೆ ಅದೇ ರೀತಿ ಮತ್ತು ಈ 2 ಮಂತ್ರಗಳನ್ನು ನೀವು ನಿಮ್ಮ ದಿನಚರಿಯಲ್ಲಿ ಇವು ಮಂತ್ರಗಳನ್ನು ಹೇಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.